ಸೊ ಹೈ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ನಾವು ನಾಳಿನ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಯಾವ ರೀತಿ ಟ್ರೇಡ್ ಮಾಡೋದಕ್ಕೆ ನೋಡ್ಕೊಂಬೋಣ. ಯಾಕಪ್ಪ ಅಂದ್ರೆ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋದ್ರಿಂದ ಸೆನ್ಸೆಕ್ಸ್ ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಕೊಂಬೋಣ. ಓಕೆ, ಸೊ ಫಸ್ಟ್ ಏನು ನೋಡಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ನೋಡ್ಕೊಂಬೋಣ. ಓಕೆ, ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಒಂದು ವೀಕ್ಲಿ ಅನಾಲಿಸಿಸ್ ಡೈಲಿ ಅನಾಲಿಸಿಸ್ ನೋಡ್ಕೊಂಬಂದ್ರೆ ಇಲ್ಲಿ ನೋಡಿ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಈ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿ ಇಲ್ಲಿ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗುತ್ತೆ. ಅಂದ್ರೆ ಇಲ್ಲಿ ಒಂದು ಏನಾಗುತ್ತಪ್ಪ ಚಿಕ್ಕದಾಗಿರ್ತಕ್ಕಂಥ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡಿತ್ತು. ನಾನು ನಿಮ್ಗೆ ಹೇಳಿದ್ನಪ್ಪ ಈ ಏನಾದ್ರು ಈ ಒಂದು ಮಾರ್ಕ್ ಅನ್ನು ಕ್ರಾಸ್ ಮಾಡ್ಕೊಂಡು ಹೋಯ್ತಪ್ಪ ಮಾರ್ಕೆಟ್ ಇಲ್ಲಿವರೆಗೂ ಹೋಗ್ಬೋದು ಅಂತ ಹೇಳಿ. ಬಟ್ ಮಾರ್ಕೆಟ್ ಏನಿದಪ್ಪ ಅಲ್ಲಿ ಹೋಗ್ಲಾರ್ದೆ ಮಾರ್ಕೆಟ್ ಏನಿದಪ್ಪ ಮತ್ತೆ ಕೆಳಗಡೆ ಬಂದು ಈ ಒಂದು ಸ್ಪೇಸ್ ಬಂದ್ ಕಿಶನ್ ಏನಾಗಿತ್ತಪ್ಪ ಅಂದ್ರೆ 48,000 ಬಂದ್ ಕಿಶನ್ ಏನಾಗಿತ್ತಪ್ಪ ಅಂದ್ರೆ 2-3 ಸತಿ ಏನಾಗಿತ್ತಪ್ಪ ಅಂದ್ರೆ ಲಿಕ್ವಿಡಿಟಿ ಕೇಸ್ ಮಾಡ್ಕೊಂಡು ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ. ಕಂಟಿನ್ಯೂಸ್ ಆಗಿ 3-4 ನೋಡು 1 2 3 4 5 ಸೊ 5 ಟ್ರೇಡಿಂಗ್ ದಿನದಲ್ಲಿ ಎಲ್ಲಿಂದ ಆಗಿತ್ತಪ್ಪ ಅಂತಂದ್ರೆ 48,500 51,000 ಅಂದ್ರೆ ಲಗ್ಭಗ್ ಎಷ್ಟು ನೋಡಪ್ಪ ಅಂದ್ರೆ ಪಾಯಿಂಟ್ ನಾವು ಕವರ್ ಮಾಡಿದ್ರೆ 3,000.45 ದಿನದಾಗ ಏನಾಗಿತ್ತಪ್ಪ ಮಾರ್ಕೆಟ್ ರನ್ನಿಂಗ್ ಆಗಿದೆ. ಓಕೆ, ಸೊ ಇದನ್ನು ಕೂಡ ನಾವು ಸ್ವಲ್ಪ ನೋಡ್ಕೊಂಡ್ರೆ ಇದೇನಾಗ್ತದಪ್ಪ ನಮ್ಗೆ ನೋಡ್ಲಕ್ಕ ದೊಡ್ಡದಾಗಿರ್ತಕ್ಕಂಥ ಒಂದು ಡಬ್ಲ್ಯೂ ಪ್ಯಾಟರ್ನ್ ತರ ಕಾಣೋದು. ಹೌದಾ, ಸೊ ಇದೊಂದು ಏನಪ್ಪಾ ಇದೊಂದು ಸ್ವಿಂಗ್ ಆಮೇಲೆ ಇದೊಂದು ಸ್ವಿಂಗ್. ಹೌದಾ, ಸೊ ಈ ಸ್ವಿಂಗ್ ಏನಾಗಿದೆಪ್ಪ ಅಂದ್ರೆ ಈ ಒಂದೇನು ಬಾಟಮ್ ಇತ್ತಲ್ಲ. ಓಕೆ, ಈ ನೆಕ್ಲೈನ್. ಓಕೆ, ಈ ನೆಕ್ಲೈನ್ ಇತ್ತ ನೀವು ತುಂಬಾ ದಿನದಿಂದ ಹೇಳಿದ್ರೆ 51,000 ತುಂಬಾ ದಿನದಿಂದ ಹೇಳ್ತಾ ಇದೆ. ಈ ಡಬ್ಲ್ಯೂ ಪ್ಯಾಟರ್ನ್ ಏನಿದೆ ನೆಕ್ಲೈನ್ ಅನ್ನ ಇದನ್ನ ಮಾಡ್ಕೊಂಡಿದ್ದಪ್ಪ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗಿದೆ. ಹೌದಾ, ಸೊ ಈ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಈ ಒಂದು ಝೋನ್. ಹೌದಾ, ನೀವು ನೀಟಾಗಿ ನೋಡಿದ್ರೆ ಈ ಒಂದು ಝೋನ್ ಯಾವ್ದಪ್ಪ ಅಂದ್ರೆ ಈ ಒಂದು. ಓಕೆ, ಈ ಒಂದು ಝೋನ್ ಯಾಕಪ್ಪ ಅಂದ್ರೆ ತುಂಬಾ ದಿನಗಳಿಂದ ಈ ಒಂದು ಝೋನ್ದಲ್ಲಿ ಮಾರ್ಕೆಟ್ ಏನಂತಪ್ಪ ಅಂದ್ರೆ ಕನ್ಫರ್ಮೇಷನ್ ಆಗಿ ಓಕೆ ಬೇರೆ ಝೋನ್ ಅನ್ನ ಮಾಡ್ಕೊಂಡು ಮಾರ್ಕೆಟ್ ಇಲ್ಲಿ ಏನಾಗಿತ್ತಪ್ಪ ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ಕೆಳಗಡೆ ಬರ್ತಾ ಇತ್ತು. ಹೌದಾ, ಸೊ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಮತ್ತೆ ಅದೇ ಒಂದು ಸ್ಪೇಸ್ ಅಲ್ಲಿ ಬಂದು ನಿಂತಾಗಿರೋದ್ರಿಂದ ಆಲ್ರೆಡಿ ಇವಾಗ ಎಷ್ಟಾಗಿದಪ್ಪ ಅಂದ್ರೆ 3,000 ಪಾಯಿಂಟ್. ಓಕೆ, 3,000 ಪಾಯಿಂಟ್ ಏನಾಗಿದಪ್ಪ ಇವಾಗ ರನ್ನಿಂಗ್ ಆಗಿದೆ. ಹೌದಾ, ಆಮೇಲೆ ಇಲ್ಲಿ ಬಂದು ನಿಂತಿರ್ತಕ್ಕಂಥ ಸ್ಪೇಸ್ ಯಾವ್ದಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್ ಝೋನ್ ದಲ್ಲಿ ಬಂದು ನಿಂತಿರೋದ್ರಿಂದ ಮಾರ್ಕೆಟ್ ಯಾವಾಗ 52,100. ಓಕೆ, ಒಂದ್ ನೆನಪಿಟ್ಕೋರಿ ನೀವು 52,100 ಮಾರ್ಕೆಟ್ ಸ್ವಲ್ಪ ಸಸ್ಟೈನಿಂಗ್ ಮಾರ್ಕೆಟ್ ಮೇಲೆ ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಮತ್ತೆ ಎಲ್ಲಿವರೆಗೂ ಹೋಗ್ಬೋದಪ್ಪ ಈ ಒಂದು ಝೂಮ್ ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಕಾಣಿಸ್ತದೆ. 53,000 53,000 ಅಂತೂ ರೀಚ್ ಆಗೋದು ತುಂಬಾನೇ ಈಸಿ ಆಗಿದೆ. ಓಕೆ, ತುಂಬಾ ಈಸಿಯಾಗಿ ರೀಚ್ ಆಗತಕ್ಕಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ನೋಡಿ ಇಲ್ಲಿ ರೆಸಿಸ್ಟೆನ್ಸ್ ಇತ್ತು, ಇಲ್ಲಿ ರೆಸಿಸ್ಟೆನ್ಸ್ ಇತ್ತು, ಇಲ್ಲಿ ರೆಸಿಸ್ಟೆನ್ಸ್ ಇತ್ತು. ಈ ರೆಸಿಸ್ಟೆನ್ಸ್ ಇದ್ದು ಮತ್ತೆ ಮೇಲ್ಗಡೆ ಹೋಗಿ ಸಪೋರ್ಟ್ ತಗೊಂಡು ಮತ್ತೆ ಸಪೋರ್ಟ್ ಅನ್ನು ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂದಿತ್ತು. ಅಂದ್ರೆ ಇದೇನಾಗಿದೆಪ್ಪ ಅಂದ್ರೆ 53,000 ಫ್ಲಿಪ್ ಝೋನ್ ಆಗಿರೋದ್ರಿಂದ ಯಾವಾಗ 52,100 ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ತಲ್ಲ ಅವಾಗ ಏನಾಗುತ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮಗೆ 53,000 ಇಲ್ಲಿವರೆಗೂ ಕೂಡ ಮಾರ್ಕೆಟ್ ನಾವು ನೋಡ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾನೇ ಇದೆ. ಓಕೆ, ಒಂದ್ ವೇಳೆ ಏನಾದ್ರು 53,000 ಕ್ರಾಸ್ ಮಾಡ್ಕೊಂಡು ಇತ್ತಪ್ಪ ಅಂದ್ರೆ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ 54,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಿ ನಮಗೆ ತುಂಬಾನೇ ನೋಡ್ತಕ್ಕಂಥದ್ದು ಸಾಧ್ಯತೆಗಳು ಇದೆ. ಓಕೆ, ಸೊ ಇದನ್ನ ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ನೋಡ್ರಿ 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ರಿ ಮಾರ್ಕೆಟ್ ಯಾವ ರೀತಿ ಹೋಗಿದಪ್ಪ ನೋಡ್ರಿ. ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಇಲ್ಲಿ ಒಂದು ಏನಾಗಿದಪ್ಪ ಅನ್ನೋ ಒಂದು ಬೇಸ್ ಮಾಡ್ಕೊಂಡು ಮಾರ್ಕೆಟ್ ಏನಿದಪ್ಪ ಅಂದ್ರೆ ಹೈಯರ್ ಲೋ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗ್ತದೆ. ಹೌದಾ, ಸೊ ಇಲ್ಲಿ ಏನಪ್ಪ ಅಂದ್ರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಟ್ರೆಂಡ್ ಲೈನ್ ಅನ್ನು ನಾವು ಈ ರೀತಿ ನಾವು ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ ತಗೊಂಡಿತ್ತು, ಇಲ್ಲಿ ಸಪೋರ್ಟ್ ತಗೊಂಡಿತ್ತು, ಇಲ್ಲಿನೂ ಸಪೋರ್ಟ್ ತಗೊಂಡಿತ್ತು, ಆಮೇಲೆ ಇಲ್ಲೂ ಕೂಡ ಸಪೋರ್ಟ್ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೋತಾನೆ ಮಾರ್ಕೆಟ್ ಬರ್ತಾ ಇದೆ. ಹೌದಾ, ಇವಾಗ ಏನಾಗಿದಪ್ಪ ಅಂದ್ರೆ ತುಂಬಾ ಕ್ರಿಸ್ಟಲ್ ಆಗಿರ್ತಕ್ಕಂಥದ್ದು. ಓಕೆ, 51,800 ಮತ್ತು 52,000 ಈ ಒಂದು ಕ್ರಿಸ್ಟಲ್ ಆಗಿರ್ತಕ್ಕಂಥ ಝೋನ್ ಅಲ್ಲಿ ಮಾರ್ಕೆಟ್ ನಾಳಿನ ದಿನ ಏನಾದ್ರು ಓಕೆ ಮಾರ್ಕೆಟ್ ನೋಡ್ರಿ ಇವಾಗ ಏನಾಗಿದಪ್ಪ ಇದು ಮಾರ್ಕೆಟ್ ಫೋಲ್ ಫ್ಲಾಗ್ ಅಂತ ನಾವು ಅನ್ಬೋದು. ಹೌದಾ, ಇಲ್ಲೇನಪ್ಪ ಅಂದ್ರೆ ಬೇಸ್ ಕ್ಲಿಯರ್ ಮಾಡಿದೆ. ಹೌದಾ, ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಈ ಬೇಸ್ ಮೇಲ್ಗಡೆ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಓಕೆ ಮೇಲ್ಗಡೆ ಓಪನ್ ಆಯ್ತು ಅಂದ್ರೆ ಸ್ವಲ್ಪ ಕನ್ಫರ್ಮೇಷನ್ ಆಗಿ 52,000 ಏನಾದ್ರು ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂತಂದ್ರೆ ಅವಾಗ ಕಂಟಿನ್ಯೂಸ್ ಆಗಿ ಏನಾಗುತ್ತಪ್ಪ ಅಂದ್ರೆ 52,400 ಮತ್ತು 52,600 ತದನಂತರ 52,800 ಮತ್ತು 53,000 ಈ ರೀತಿ ಆಗಿರ್ತಕ್ಕಂಥ ಒಂದು 4 ಟಾರ್ಗೆಟ್ ಗಳನ್ನ ನಾವು ಮಾಡ್ಕೊಂಡು ಕಿಶನ್ ಇಲ್ಲಿ ನಾಳಿಂದ ನಾನು ಏನ್ ಮಾಡ್ಬೋದಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡತಕ್ಕಂಥ ಸಾಧ್ಯತೆಗಳು ಅದಾವ. ಓಕೆ, ಒಂದು ಏನಾದ್ರು ಮಾರ್ಕೆಟ್ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಅಥವಾ ಫ್ಲಾಟ್ ಆಗಿ ಓಪನ್ ಆಯ್ತು ಅಂದ್ರೆ ಅವಾಗ ಏನಾಗುತ್ತಪ್ಪ ಇಲ್ಲಿ ತುಂಬಾನೇ ಜಾಸ್ತಿ ಟೈಮ್ ಏನ ಮಾಡಬಹುದಪ್ಪ ಅಂದ್ರೆ ಕನ್ಸೋಲೇಷನ್ ಆಗ್ಬೋದು. ಕನ್ಸೋಲೇಷನ್ ಆಗಿ ಯಾವಾಗ ಈ ಒಂದು 51,800 ಏನ್ ಬ್ರೇಕ್ ಮಾಡುತ್ತಾ ಯಾವಾಗ ಏನಾಗುತ್ತಪ್ಪ ಮಾರ್ಕೆಟ್ ಮೇಲ್ಗಡೆ ಸಡನ್ಲಿ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ನಮಗೆ ಏನಾದಪ್ಪ ಇಲ್ಲಿ ಜಾಸ್ತಿ ಅದಾವ. ಓಕೆ, ಸೊ ಈ ರೀತಿಯಾಗಿ ನಮ್ಗೆ ನಾಳಿಂದ ಏನ್ ಮಾಡೋದಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ಒಳಗ ನಮ್ಗ ಚಾನ್ಸಸ್ ಅದಾವ. ಆಮೇಲೆ ಅದೇ ರೀತಿಯಾಗಿ ಇಲ್ಲಿ ನೋಡೋದಪ್ಪ ಅಂದ್ರೆ ಇಲ್ಲಿ ನೋಡ್ರಿ ತುಂಬಾನೇ ಈಸಿ ಆಗಿರ್ತಕ್ಕಂಥದ್ದು. ಓಕೆ, ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಒಂದು ದೊಡ್ಡದಾಗಿರ್ತಕ್ಕಂಥ ಟ್ರೆಂಡ್ ಲೈನ್ ಬಂದಿದೆ. ನೋಡಿ ಹೌದಾ,
ಇಲ್ಲಿ ದೊಡ್ಡದಾಗಿತ್ತು ಟ್ರೆಂಡ್ ಲೈನ್ ಇತ್ತು. ಈ ಟ್ರೆಂಡ್ ಲೈನ್ ನೋಡ್ರಿ ಕಂಟಿನ್ಯೂಸ್ ಆಗಿ ಟ್ರೆಂಡ್ ಲೈನ್ ಏನಾಗ್ತದಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್ ಫಾರ್ಮೇಷನ್ ಮಾರ್ಕೆಟ್ ಅನ್ನ ಕೆಳಗಡೆ ಪುಷ್ ಮಾಡ್ತೈತಿ, ಹೌದಾ, ಕೆಳಗಡೆ ಪುಷ್ ಮಾಡ್ತೈತಿ. ಬಟ್ ಇಲ್ಲಿ ನೋಡ್ರಿ ಒಂದ್ ಸತಿ ಪುಷ್ ಮಾಡಿದ್ರೆ, ಸೆಕೆಂಡ್ ಸತಿ ಪುಷ್ ಮಾಡಿದ್ರೆ, ಮೂರನೇ ಸತಿ ಪುಷ್ ಮಾಡಿದ್ರೆ, ನಾಲ್ಕನೇ ಸತಿ ಪುಷ್ ಮಾಡಿದ್ರೆ, ಐದನೇ ಸತಿ ಪುಷ್ ಮಾಡಕ್ ಹೋದ್ರು ಕೂಡ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲೆ ಇರುವುದು. ಅಂದ್ರೆ ಈ ಟ್ರೆಂಡ್ ಲೈನ್ ಇರ್ತಕ್ಕಂಥ ಎಲ್ಲಾ ರೆಸಿಸ್ಟೆನ್ಸ್ ಎಲ್ಲಾ ಸ್ಟಾಪ್ ಲಾಸ್ ಮಾರ್ಕೆಟ್ ಹಿಟ್ ಮಾಡ್ಕೊಂಡು ಮೇಲ್ಗಡೆ ಹೋಗೋದ್ರಿಂದ ಈ ಮಾರ್ಕೆಟ್ ಕಂಟ್ರೋಲ್ ಏನ್ ಮಾಡಬೇಕು, ಈ ರೀತಿ ಆಗಿರ್ತಕ್ಕಂಥದ್ದು ಒಂದು ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದಾವೆ. ಓಕೆ, ಇಲ್ಲಿ ನಮ್ಗೆ ತುಂಬಾ ಕ್ರೂಷಿಯಲ್ ಆಗಿರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ಕ್ರೂಷಿಯಲ್ ಆಗಿರ್ತಕ್ಕಂಥದ್ದು ನೋಡ್ರಿ, ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ನೀಟ್ ಆಗಿರ್ತಕ್ಕಂಥ 70,000 ಒಂದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಆದ್ರೆ ಇಲ್ಲಿ ನಮ್ಗೆ ನಾಳಿನ ದಿನ ಏನ್ ಮಾಡಬಹುದಪ್ಪ ಅಂತಂದ್ರೆ ಈ ಒಂದು ಏರಿಯಾ 79,000. ಓಕೆ, ಇವಾಗಂತೂ 77,900 ಇದೆ. ಬಟ್ ನಮಗೆ ನಾಳಿನ ದಿನ ಏನಪ್ಪಾ ಅಂದ್ರೆ ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಯಾವ್ದಪ್ಪ ಅಂದ್ರೆ 79,000 ಅಥವಾ 72,900. ಈ ಒಂದು ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ನಾಳಿನ ದಿನ ಫೇಸ್ ಮಾಡಬಹುದು. ಒಂದ್ ವೇಳೆ ಏನಾದ್ರು ಈ ಒಂದು ಏರಿಯಾ ಏನಾದ್ರು ಫೇಸ್ ಮಾಡ್ತಪ್ಪ ಅಂದ್ರೆ 78,900 ಏನಾದ್ರು ಕ್ರಾಸ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಈಸಿಯಾಗಿ ಯಾವ್ದು ಟಾರ್ಗೆಟ್ ಅನ್ನು ರೀಚ್ ಮಾಡದಪ್ಪ ಅಂತಂದ್ರೆ 70,000, 79,500, ಆಮೇಲೆ 80,000 ಈ ಟಾರ್ಗೆಟ್ ನಾಳಿನ ದಿನ ಏನ್ ಮಾಡ್ಬೋದಪ್ಪ ಅಂದ್ರೆ ಮಾರ್ಕೆಟ್ ರೀಚ್ ಮಾಡ್ತಕ್ಕಂಥ ಸಾಧ್ಯತೆಗಳು. ಯಾಕಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಬರ್ತಾ ಇತ್ತು, ಕೆಳಗಡೆ ಬೀಳ್ತಕ್ಕಂಥದ್ದು ಈ ಏರಿಯಾ ನೋಡ್ರಿ, ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಲ್ಲಿನೂ ಕೂಡ ಸಪೋರ್ಟ್ ಇತ್ತು, ಇಲ್ಲಿ ಸಪೋರ್ಟ್ ತಗೋತಾ ಇತ್ತು. ಓಕೆ, ಇಲ್ಲಿನೂ ಕೂಡ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೋದು ಟ್ರೆಂಡ್ ಲೈನ್ಗೆ. ಓಕೆ, ಆಮೇಲೆ ಏನಾಯ್ತಪ್ಪ ಅಂದ್ರೆ ಲೋವರ್ ಲೋ ಆಗ್ತಾ ಇತ್ತು. ಯಾವಾಗ ಇದು ಟ್ರೆಂಡ್ ಲೈನ್ ಶಿಫ್ಟ್ ಮಾಡುತ್ತಲ್ಲ, ಟ್ರೆಂಡ್ ಶಿಫ್ಟ್ ಮಾಡಿದಾಗ ಏನಾಯ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ. ಆದ್ರೆ ನಾಳಿಂದ ಏನಾಗೋದಪ್ಪ ಅಂತಂದ್ರೆ ಸ್ವಲ್ಪ ಪೌಸ್ ತಗೋಬಹುದು. ಯಾಕಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಒಂದು 3,000 4,000 ಪಾಯಿಂಟ್ ಮೇಲ್ಗಡೆ ಹೋಗಿರೋದ್ರಿಂದ ಸ್ವಲ್ಪ ಮಾರ್ಕೆಟ್ ನಾಳಿಂದ ಪೌಸ್ ತಗೋತಕ್ಕಂಥ ಚಾನ್ಸಸ್ ಕೂಡ ಇದೆ. ಒಂದು ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿ ಓಕೆ, ಈ ಒಂದು ಏನಾದ್ರು ಏರಿಯಾ 78,000 ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ನಿಧಾನವಾಗಿ ಎಲ್ಲಿ ಹೋಗೋದಪ್ಪ ಅಂದ್ರೆ 78,500 ಹಂಗೆ 79,000 ಕೂಡ ಮಾರ್ಕೆಟ್ ನಮಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಸಂತೋಷವಾಗಿ ನೋಡ್ತಕ್ಕಂಥ ಚಾನ್ಸಸ್ ಇದು ತುಂಬಾನೇ. ಇದನ್ನ ಒಂದ್ ಸ್ವಲ್ಪ ನಾವು 50 ಸ್ಟಾಕ್ ನೋಡ್ಕೊಂಡ್ರೆ ನೋಡ್ರಿ, 50 ಸ್ಟಾಕ್ ನೀವು ಕೂಡ ಏನಾಗಪ್ಪ ಅಂದ್ರೆ ಸೇಮ್ ಥೇರಿ ಇದೆ. ಓಕೆ, ಫಸ್ಟ್ ಮಾರ್ಕೆಟ್ ಏನ್ ಮಾಡ್ತಪ್ಪ ಅಂದ್ರೆ 1-2 ದಿವಸ ಏನ್ ಮಾಡ್ತಪ್ಪ ಅಂದ್ರೆ ಬೇಸ್ ಮಾಡ್ಕೋತೀವಿ. ಓಕೆ, 1-2 ದಿವಸ ಬೇಸ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಕ್ ಸ್ಟಾರ್ಟ್ ಮಾಡಿಲ್ಲ, ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲೇನು ಹೋಗ್ತದೆ. ಹೌದಾ, ಇಲ್ಲಿ ಸಪೋರ್ಟ್ ತಗೊಂಡಿದ್ದು, ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿದ್ದು, ಇಲ್ಲಿನೂ ಕೂಡ ಸಪೋರ್ಟು, ಇಲ್ಲಿನೂ ಸಪೋರ್ಟು, ಆಮೇಲೆ ಇನ್ನೂ ಸಪೋರ್ಟ್, ಇಲ್ಲಿನೂ ಕೂಡ ಸಪೋರ್ಟ್, ಮತ್ತೆ ಇಲ್ಲಿನೂ ಕೂಡ ಸಪೋರ್ಟ್ ಇದೆ. ಓಕೆ, ಇದೇನು ಟ್ರೆಂಡ್ ಲೈನ್ ಇದೆಲ್ಲ, ಈ ಟ್ರೆಂಡ್ ಲೈನ್ ನಾಳಿಂದ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಗಿ, ಓಕೆ, ಇಲ್ಲೇ ಫ್ಲಾಟ್ ಆಗಿ ಓಪನ್ ಆಗಿ ಈ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಈ ಟ್ರೆಂಡ್ ಲೈನ್ ಸಪೋರ್ಟ್ ಈ ಒಂದು ಏರಿಯಾನ ಹೈ ಅನ್ನ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಅವಾಗ ಎಲ್ಲಿವರೆಗೆ ಹೋದಪ್ಪ ಅಂದ್ರೆ 78,500, ಆಮೇಲೆ 79,000 ಈ ನಾಳಿನ ದಿನ ಏನ್ ಮಾಡೋದಪ್ಪ ಅಂದ್ರೆ ನಾಳಿಂದ ಈ ಒಂದು ಎರಡು ಟಾರ್ಗೆಟ್ ಅನ್ನ ನಾಳಿನ ದಿನ ಏನ್ ಮಾಡೋದಪ್ಪ ಅಂದ್ರೆ ಸಂತೋಷವಾಗ ನೋಡ್ತಕ್ಕಂಥ ಸಾಧ್ಯತೆಗಳು ಇದು ತುಂಬಾನೇ ಇದೆ. ಓಕೆ, ಆಮೇಲೆ ಇಲ್ಲಿ ನೋಡ್ರಿ ನಾಳಿನ ದಿನ ಇಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಈ ಒಂದು ಏರಿಯಾ 77,000, ಆಮೇಲೆ ಇದೊಂದು 77,300 ಈ ಒಂದು ಏನ್ ಏನಿದಪ್ಪ ಅಂದ್ರೆ ಬುಲಿಶ್ ಝೋನ್ ಇರೋದ್ರಿಂದ ಸಪೋರ್ಟ್ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಂದಾಗ ಮಾರ್ಕೆಟ್ ಏನಪ್ಪ ಅಂದ್ರೆ ಮೇಲೆ ಹೋಗುತ್ತೆ. ಓಕೆ, ಈ ಎರಡು ಏನಪ್ಪಾ ಅಂತಂದ್ರೆ ಇಲ್ಲಿ ತುಂಬಾನೇ ಕ್ರೂಷಿಯಲ್ ಆಗಿರ್ತಕ್ಕಂಥದ್ದು. ಅಕಸ್ಮಾತ್ ಈ ಎರಡು ಝೋನ್ ಅಲ್ಲಿ ಓಕೆ, ಇಲ್ಲಿ ಏನಪ್ಪಾ ಅಂದ್ರೆ ಸಪೋರ್ಟ್ ಇದು ಮೇಲ್ಗಡೆ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸ್. ಓಕೆ, ಒಂದು ಏನಾದ್ರು ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಇಲ್ಲೇನು ಓಪನ್ ಅಂದ್ರೆ ಕೆಳಗಡೆ ಬಂದಾಗ ಏನಾದ್ರು ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಬಟ್ ಯಾವ ರೀತಿ ಹೋಗ್ತಪ್ಪ ಅಂತಂದ್ರೆ ಕೆಳಗಡೆ ಸ್ವಲ್ಪ ಬರುತ್ತೆ, ಇಲ್ಲಿ ಸಪೋರ್ಟ್ ತಗೋತಾ ಸ್ವಲ್ಪ ಮೇಲ್ಗಡೆ ಹೋಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ, ಮತ್ತೆ ಇಲ್ಲಿ ಸಪೋರ್ಟ್ ತಗೋತಾ ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ. ಓಕೆ, ಮತ್ತೆ ಇಲ್ಲಿ ಸಪೋರ್ಟ್ ತಗೋತಾ ಮತ್ತೆ ಕೆಳಗಡೆ ಬರುತ್ತೆ, ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಮತ್ತೆ ಸಡನ್ ಆಗಿ ಮೇಲ್ಗಡೆ ಹೋಗ್ಬೋದು. ಓಕೆ, ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ನಾಳಿನ ದಿನ ಇನ್ಸೈಡ್ ಕೆನಲ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ಸೆನ್ಸೆಕ್ಸ್ ಅಲ್ಲಿ ನಾವು ನೋಡ್ಬೋದು. ಓಕೆ, ಒಂದು ಏನಾದ್ರು ಫ್ಲಾಟ್ ಆಗಿ ಓಪನ್ ಆಗಿದೆ, ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ 70 ಒಂದು ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬಂದು ಇಲ್ಲೆಲ್ಲ ಲಿಕ್ವಿಡಿಟಿ ಕ್ರಿಯೇಟ್ ಮಾಡ್ಕೊಂಡು ಯಾವ್ದಪ್ಪ ಅಂತ ಈ ಒಂದು ಏರಿಯಾ. ಓಕೆ, 77,900 ಈ ಒಂದು ಏರಿಯಾ ಏನಾದ್ರು ಲಿಕ್ವಿಡಿಟಿ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಸಡನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಅವ್ರು ಏನಾಗುತ್ತಪ್ಪ ಅಂದ್ರೆ 78,500 ಮತ್ತೆ 79,000 ಈ ಎರಡು ಟಾರ್ಗೆಟ್ ನಾಳಿಂದ ಏನ್ ಮಾಡಪ್ಪ ಅಂದ್ರೆ ನಾವು ಸೆನ್ಸಸ್ ಅಲ್ಲಿ ನೋಡ್ಕೊಂಡು ಚಾನ್ಸಸ್ ಇದು ತುಂಬಾ. ಓಕೆ, ಸೊ ಹೀಗಾಗಿ ನಾಳಿಂದ ನಾನು ನಿಂದೆ ಆಗಿರ್ತಕ್ಕಂಥ ಒಂದು ಸ್ವಂತ ಅನಲೈಸೇಷನ್ ಕೂಡ ಮಾಡ್ಕೊಂಡು ಟ್ರೈ ಮಾಡೋದು ತುಂಬಾ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು.